ವಿಡಿಯೋ ನೋಡ್ತಾ ಇರೋ ಎಲ್ಲ ದೇವ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೌಡ್ರು ಗೇಮ್ ಪ್ಲೇ. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ಅಣ್ಣನೂ ಬಂದಿದ್ದ, ಹಾಗೆ ಎದುರುಗಡೆ 2x2 ಚಾಲೆಂಜ್ ಆಡೋಣ ಅಂತ. ನೋಡೋಣ ಏನಾಗುತ್ತೆ ಅಂತ. ಆ ಚಾಲೆಂಜಲ್ಲಿ ಗೆಲ್ತೀವ ಇಲ್ವಾ ಅಂತ ನೀವೇ ಕಮೆಂಟ್ ಮಾಡಿ. ನೋಡೋಣ ಎದುರುಗಡೆದವರು ಎಷ್ಟು ಸ್ಟ್ರಾಂಗ್ ಇರ್ಬೋದು ನೋಡೋಣ. ನಮ್ಮಣ್ಣ ಅಂತ ನೋಡೋಣ, ನನಗಿಂತ ಮೊದಲೇ ಹೊಡ್ತಾ ಇದ್ದಾನೆ, ಅಷ್ಟು ಸ್ಪೀಡಲ್ಲ ಅವನೇ. ಸ್ಪೀಡ್ ಅಂದರೆ ಸ್ಪೀಡ್ನಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾನೆ. ಗ್ಲೂವಲ್ಲಿ ಹಾಕೋದೇ ಇಲ್ಲ ಒಟ್ಟು. ಎಲ್ಲಿ ಹೋಗಿ ಏನಿದು ಹಾಗೆ ಇಳಿಸ್ಬಿಟ್ಟ ಹೆಡ್ನಾಗೆ. ಶಿಷ್ಯ ಏನಿದು ಕಗ್ಗದಲ್ಲೇ ಹೊಡ್ತಾವನೆ. ಏನಿದು ಆಪುಟ್ಟಿ ಹೆಡ್ ಬಂದ ತಕ್ಷಣ ಏನೋ ಸ್ಟ್ರಾಂಗ್ ಅವ್ರೆ ಅನಿಸುತ್ತೆ. ತಗೊಳ್ಳೇಬೇಕು ಇವರೇನೆ. 3 ಮ್ಯಾಚ್ ಬಿಟ್ಬಿಟ್ವಿ ಅಂದರೆ ನಮ್ಮನ್ನೇ ಮುಗಿಸ್ಬಿಡ್ತಾರೆ ಅವರು. ಯಾವ ಪ್ರ್ಯಾಂಕು ಬೇಡ ಮಾರ್ಯಾರೆ, ಈತನ ಹೊಡೆಯೋದು ಅಂದೇ ಮಾಡೋಣ. ನೋಡಲಿ ಹೇಗೆ ಇಳಿಸಿದ ಒಂದೇ ಶಾಟ್ನಲ್ಲಿ. ಇನ್ನೂ ಹೊರಗಡೆನೇ ನೋಡಿಲ್ಲ, ಬರುತ್ತಿರೋಕ್ಕೆ ಹೆಡ್ ಹೊಡೆದ್ಬಿಟ್ಟ. ಈ ಮ್ಯಾಚಲ್ಲಿ ತೋರಿಸೋಣ. ಒಂದೇ ರೀತಿ ಡ್ರೆಸ್ ಹಾಕೋಣ ಅಂತ ನಾನೇ ಅಣ್ಣನಿಗೆ ಹೇಳಿದೆ. ನೋಡೋಣ ಅದನ್ನು ನೋಡಿದ ತಕ್ಷಣ ಅಂದ್ಕೊಂಡ್ಬಿಡ್ಬೇಕು ಏನಪ್ಪ ಇವ್ರ ಆಟ ಅಂತ ಹೆದರ್ಬಿಡ್ಬೇಕು ಆತ. ಆದರೆ ನೋಡಿ ಒಂದೇ ಮ್ಯಾಚಲ್ಲಿ ಹೇಗೆ ಹೊಡೆದ್ಬಿಟ್ಟ. ಇನ್ನೂ ಹೊರಗಡೆನೇ ಬಂದಿಲ್ಲ. ನಮ್ಮ ಆಟ ನೋಡ್ಬೇಕಲ್ವೇ, ಹಾಗೆ ಹೊಡೆದ್ಬಿಟ್ರೆ ಈ ತೋರ್ಸೋಣ MA2B ಇದು ಗೊತ್ತಾಗತ್ತೆ. ಅದನ್ನು ಹೊರಗಡೆ ಬನ್ನಿ ತೋರಿ. ಇದು ಹೇಗೆ ಒಬ್ಬನೂ ಇಲ್ಲ, ಹೊಡೆದ್ಬಿಟ್ಟ. ಇಲ್ಲಿ ರಿವ್ಯೂ ಕೊಡೋಣ. ಆದರೆ ಎಲ್ಲರೂ ಕಸ್ಟಮಲ್ಲಿ ರಿವ್ಯೂ ಕೊಡಲಾರ್ದೆ ಆಡೋದು ಅಂತಾರೆ, ಬಟ್ ನಮ್ಮಲ್ಲಿ ಹಾಗಿಲ್ಲ ಮಾರ್ಯಾರೆ, ರಿವ್ಯೂ ಕೊಟ್ಕೊಂಡೇ ಆಡೋದು. ನಾವು 2x2 ಅಲ್ಲ, ಹೇಗೆ ಬಿತ್ತು ಇತ್ತಂಗೆ ಹೆಡ್ ಹೊಡಕ್ಕೆ ಬರ್ತಾವನೆ. ಬರೀ ಬಿತ್ತಲ್ವೇ, ಒಂದೇ ಶಾಟಲ್ಲಿ ಮಕ್ಕೊಂಬಿಟ್ಟ. ಇಲ್ಲೂ ಹೊಡೆದ್ಬಿಟ್ಟ ನಮ್ಮನ್ನ. ತಗ ಇಮೋಟ್ ಹಾಕ್ತೇನೆ. ಈ ಪಡೆ ಆಡೋದಾಗಿದ್ದರೆ ಚಾಲೆಂಜ್ ಯಾಕೆ ಹಾಕಬೇಕು ಇವರು ಎದುರುಗಡೆದವರು? ಸುಮ್ಮನೆ ಚಾಲೆಂಜ್ ಆಗ್ತವೆ, ಪ್ರೋ ಪ್ಲೇಯರ್ ಅನ್ಕೊತಾವೆ ತಮ್ಮಂತಾವೆ. ನಾನು ನನ್ನನ್ನು ಪ್ರೋ ಪ್ಲೇಯರ್ ಅನ್ಕೊಲ್ಲ, ಹೇಳೋಕ್ಕಾಗೋದಿಲ್ಲ ನಾನು ಎಷ್ಟು ಬರೀ ಸೋಲ್ಬೋದು ಅಂತ. ಬಟ್ ಆದರೆ ಕಾನ್ಫಿಡೆನ್ಸ್ ಅಂತೂ ಇದೆ, ಎದುರುಗಡೆ ಒಬ್ಬನಾದರೂ ಹೊಡಿತೀನಿ ಅನ್ನೋದು. ಸುಮ್ಮನೆ ಚಾಲೆಂಜ್ ಹಾಕ್ತವೆ, ಬಂದು ಸೋತು ಹೋಗ್ತವೆ. ಇನ್ನು ನೋಡಿ ಎದುರುಗಡೆದು ಏನು ಆಡ್ತವ್ರೆ ಇಬ್ಬರೂ. ಬರೀ ಈ MA2Bಲೇನೆ ಹೊಡೆದು ಸಾಯಿಸ್ತಾನೆ. ಏನು ಮಹಾ ದೊಡ್ಡದಾಗ್ತದೆ ಇವೆಲ್ಲ. ಏನು ಆಡ್ತವ್ರೆ ಅವರು ಎದುರುಗಡೆದ. MA2Bಲೇನೆ ಹೊಡಿತೀನಿ ಗಾಯ್ಸ್. ನೋಡಿ ಗಾಯ್ಸ್, ಅವ್ನಿಗೆ MA2Bಲೇ ಹೊಡೆದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡೋಣ ಯಾವ ಸೈಡ್ ಮೇಲೆ ಹತ್ತವನೆ ಒಬ್ಬ. ಡ್ರಾಪ್ ಲೂಟ್ ಮಾಡ್ತಾವನೆ. ಈ MA2B ಇದೊಂದು ಗ್ಲೋವಲ್ನಲ್ಲಿದ್ದರೂ ಹೊಡಿತಾಯಿದೆ. ಇದಕ್ಕೆ ಭಾಳ ಇಷ್ಟ ನನಗೆ. ಇದು ಏನು ಡ್ಯಾಮೇಜ್ ಬೀಳ್ತಾಯಿದೆ ಮರ. ಕೆಳಗೆ ಮೇಲೆ ಎಲ್ಲೆಲ್ಲಿಂದ ಹೊಡ್ತವ್ರೆ ಮರ. ಅಯ್ಯೋ ನಾಲ್ಕಾಗ್ಬಿಟ್ಟ ಅಣ್ಣ. ರಿವೈವ್ ಕೊಡೋಣ. ಗ್ಲೋವಲ್ ಬೇರೆ ಈ ಸೈಡ್ ಹಾಕ. ಏನೋ ರಿವೈವ್ ಕೊಡೋಣ. ಅಯ್ಯೋ ನೇಡೋಗ್ಬಿಟ್ಟ ಅವನು. ನೇಡೋಗ್ಬಿಟ್ಟ. ನೇಡ್ ಯೂಸ್ ಮಾಡ್ತಾವನೆ. ನಾ ಹಾಕಕ್ಕೆ ನಿಂತೆ ಅಂದರೆ ನೇಡ್ ಆತ ಉಳಿಯೋದೇ ಇಲ್ಲ. ಯಾಕಂದ್ರೆ ಕ್ಯಾರೆಕ್ಟರ್ ಸ್ಕಿಲ್ ಕೂಡ ಇದೆ ನನ್ನಲ್ಲಿ. ಅದು ಒಂದೋಗಿದ್ರೆ 4 ಬೀಳತ್ತೆ. ಅವನಿಗೆ ಆಡೋಕ್ಕೆ ಮೂಮೆಂಟ್ ಕೂಡ ಕೊಡೋಕ್ಕೆ ಬರೋಲ್ಲ. ಅವ್ನಿಗೆ ಯಾವ ರೀತಿ ನೇಡ್ ಬೀಳತ್ತೆ ನಂದು ಬೇಡ. ಆದರೆ ವಿಡಿಯೋ ಎಲ್ಲ ಹಾಳಾಗೋಗುತ್ತೆ ನಾನು ನೇಡ್ ಹೋಗಿದ್ರೆ. ಅವನಲ್ಲಿ ಫೈಟ್ ತೊಗೊತಾನೆ, ಬರೀ ನೇಡ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. 2 ಮ್ಯಾಚ್ ಹೇಗೋ ಗೆದ್ದುಬಿಟ್ರು ಅವರು. ನೋಡೋಣ, ನಾವು ಒಂದು ಮ್ಯಾಚ್ ಗೆದ್ದಿದ್ದೇವೆ, ನಾವೇನು ಕಮ್ಮಿ ಇಲ್ಲ. ನೋಡೋಣ ಈ ಮ್ಯಾಚಲ್ಲಿ ತೋರ್ಸೋಣ. ನೇಡ್ ಹೋಗ್ದು ಆಡ್ತಾವನೆ. ಹೆಡ್ಡ ಹೊಡೆಯೋಣ ಆತನಿಗೆ. ಹೆಡ್ ಅಂತ ಏನಿಲ್ಲ, ಬಾಡಿ ಹೊಡೆದ್ರೆ ಸಾಕು, ಒಟ್ಟು ಪಿನ್ ಆದರೆ ಸಾಕು. ಈ ಮ್ಯಾಚ್ ಗೆದ್ದರೆ ಲಾಲ್ ಇಮೋಟ್ ಹಾಕೋಣ ಅವರಿಗೆ. ಗೆದ್ದರೆ ಇಬ್ಬರು ಕೂಡಿ ಒಂದೇ ತವಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮನ್ನ ಬೇರೆ ಗ್ಲೋವಲ್ ಬೇರೆ ಆಗ್ತಾಯಿಲ್ಲ, ಹಾಗೆ ಆಟ ಮಾಡ್ತಾನೆ. 1 ಡ್ಯಾಮೇಜ್ ಇದೆ, 134 ಬಿದ್ದಿದೆ ತಾನೆ. ನೋಡಿ ಎಷ್ಟು ನೈಸಾಗಿ ಮೆಡಿಕಿಟ್ ಹಾಕ್ತಾವನು. ತಿನ್ನು ಮಗನೇ ಶಿಷ್ಯ. ಹೇಗದು ಮೆಡಿಕಿಟ್ ಹಾಕ್ತಾವನೆ, 1 ಶಾಟ್ ಬೀಳವನೆ. ಎಂಥ ಆಟಗಾರ. ಪೂರ್ತಿ ಗ್ಲೋವಲ್ ಕೂಡ ಪ್ಯಾಕ್ ಮಾಡ್ಕೊಳಕ್ಕೆ ಬರೋಲ್ಲ. ಅನ್ಲಿಮಿಟೆಡ್ ಎದಕ್ಕೆ ಇಟ್ಟಿರ್ತೇವೆ. ಪೂರ ಪ್ಯಾಕ್ ಮಾಡ್ಕೊಂಡು ರಿವೈವ್ ಮಾಡೋದು ತಾನೆ. ಸಾರಿ ಪೂರ ಪ್ಯಾಕ್ ಮಾಡಿಕೊಂಡು ಮೆಡಿಕಿಟ್ ಹಾಕೊಳೋದು ತಾನೆ. ಬೋಟ್ ಇದ್ದಂಗೆ ಅವನೇ. 2-2 ಮ್ಯಾಚ್ ಗೆದ್ದಿದ್ದೇವೆ. ನೋಡೋಣ ಏನಾಗುತ್ತೆ ಅಂತ.
ಯಾವ ಸೈಡಿಂದ ಇದೇ ಸೈಡಿಂದನೇ ಅಲ್ವಾ ಕಸ್ಟಮ್ ಅಂದರೆ ಇದೇ ಸೈಡಿಂದ ಬರ್ಬೇಕು. ಫೋನ್ ಕೂಡ ಸ್ವಲ್ಪ ಸ್ಮೂತ್ ಅನಿಸ್ತಾ ಇದೆ, ಏನೋ ನೋಡೋಣ. ಫೋನ್ ಎಷ್ಟು ಸ್ಮೂತ್ ಅನ್ಸುತ್ತೆ ಅಷ್ಟು ಹೊಡೆಯೋಕ್ಕೆ ಚಲೋ ಅಲ್ವಾ. ಈ ಪೌಡ್ರ್ ಹಾಕಿಬಿಟ್ರೆ ಫೋನ್ ಎಲ್ಲ ಖರಾಬ್ ಆಗಿಬಿಡುತ್ತೆ. ನೋಡೋಣ, ಹೊರಗಡೆ ಬಾ ಬಾರು ಮಚ್ಚ, ಹೊರಗಡೆ ಬಾ ಮಚ್ಚ. ಶಿಷ್ಯ ಏನೇನಂತೆ ನನಗೆ ಬಿಟ್ಟಿದ್ದು. ಹೊರಗಡೆ ಬಾ ಹೊರಗಡೆನೇ ಬರ್ತಾಯಿಲ್ಲ. ಬಂದ ಒಬ್ಬವನ್ನಂತೂ ಕ್ಲಾಸ್ ಮಾಡಿಬಿಟ್ಟ ನಮ್ಮನ. ಅವನು ಆಡ್ತವನೆ. 74 ಬಿತ್ತು ಒಮ್ಮೆ, ಮತ್ತೆ 74, 134 ನೋಡಿ. 3 ಸತಿ ಹೊಡೆದಾಗ ಸತ್ತ ಮಾರ್ರೆ. 3 ಮ್ಯಾಚ್ ಆಯಿತು, ಇನ್ನೊಂದೇ ಮ್ಯಾಚ್. ಇಕ್ಕಟ್ಟಾಗಿ ಹೊರಗಡೆ ಕರೆದ ಅವ್ರಿಗೆ ಮಾಡಬೇಕು. ಚಾಲೆಂಜ್ ಬೇರೆ ಹಾಕ್ತಾವ್ರೆ. ಮಕ್ಕ ತೋರಿಸ್ಬಾರ್ದು ಅವರು ಇನ್ನೊಮ್ಮೆ ನಂಗೆ ಕಸ್ಟಮ್ನಲ್ಲಿ. ಹಾಗೆ ಹೊಡ್ತೇವೆ. ನಾನು 0 to 4 ಮಾಡಬೇಕಂತ ಏನಿಲ್ಲ, ಮಾಡ್ಬೋದಿತ್ತು. ಬಟ್ ಅವ್ರ ಗೇಮ್ ಪ್ಲೇ ನಂಗೆ ಗೊತ್ತಿರಲಿಲ್ಲ ಹೇಗೆ ಆಡ್ತಾವ್ರೆ ಅಂತ. ಈಗ ಗೊತ್ತಾಯ್ತಲ್ಲ, ಈಗೇನು ಕಿತ್ಕೊತಾವ್ರೆ, ಏನಾಗೋದಿಲ್ಲ ಅವ್ರ ಕೈಲಿ. ಮುಗಿದೋಗಿದೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಇಳಿದ್ಬಿಟ್ಟಿದೆ. ಚೆನ್ನಾಗಿ ಆಡ್ತಾನೆ. ಫಸ್ಟಿಗೆ ಹೇಗೆ ಹೆಡ್ ಹೊಡೆಯುತ್ತಿದ್ದ, ಬಟ್ ಅವ್ನ ಕಾನ್ಫಿಡೆನ್ಸ್ ಲೆವೆಲ್ ಇಳಿದ್ಬಿಡ್ತು. ಒಮ್ಮೆ ಹೊಡೆದ್ಬಿಟ್ನಂದ್ರೆ ಮುಗೀತು ಅವ್ರದ್ದು. ಅವರಲ್ಲಿ ಅವ್ರ ಕಾನ್ಫಿಡೆನ್ಸ್ ಇಟ್ಕೋಬೇಕು. ಬಂದ ಶಿಷ್ಯ ನಮ್ಮಣ್ಣ ಹಂಗೆ ನುಗ್ತಾವನೆ ಗ್ಲೋಲ್ ಆಗ್ತಾಯಿಲ್ಲ. ಅಯ್ಯೋ ಹೇಗೆ ಬಿತ್ತು ಹೆಡ್ ಶಾಟ್. ನೋಡಿ ಡ್ಯಾಮೇಜ್ ನೋಡಿ ಎಷ್ಟು ಕೊಟ್ಟಿದ್ದಾರೆ ನನಗೆ. ಇನ್ನೊಂದು ಶಾಟ್ ಹೊಡೆದಿದ್ರೆ ನಾನು ಕಲಾಸ್. ಬಟ್ ಏನದು ಹೆಡ್ ಬಿದ್ದುಬಿಡ್ತು ಆತಂಗೆ. ಶಿಷ್ಯ ಹೋಗ್ಬಿಡು ನೀನು, ಒಬ್ಬನೇ ಉಳ್ದವನೇ. ಇಬ್ಬರನ್ನ ಏನು ಹೊಡೆಯೋದಾಗತ್ತೆ. ನಮ್ಮ ಕೈಯಲ್ಲಿ ಮ್ಯಾಚ್ ಬಂತು, ಮುಗೀತು. ಬಾಯ್ ಸಿ ಹೇಳ್ಬಿಡೋಣ ಆತಂಗೆ. ಏನು ಹೊಡಿತಾವನೆ ಆತ. ಗ್ಲೋವಲ್ ಸಮೇತ ಹೊಡೆದ್ಬಿಡ್ಲಿ, ಚಂದ ಆಗ್ತಾಯಿದೆ ಅದು ನೋಡಿ. ಈ ಗ್ಲೋವಲ್ ಕೂಡ ಹಾಕೊಳಕ್ಕೆ ಬರ್ತಾಯಿಲ್ಲ ಯಾರಿಗೂ. ಅಯ್ಯೋ ನಮ್ಮನ್ನೇ ಹೊಡೆದ್ಬಿಟ್ಟ. ಇಷ್ಟೊತ್ತನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ.